ಮಾಡಿ ಹೋಗಿದ್ವು ಮನೆ ಒಳಗೆ. ಅಲ್ಲೂ ಪಾಪ ಕೂಕಣಕ್ಕೆ ಜಾಗ ಇಲ್ಲ, ಇದಿಲ್ಲ, ಎಲ್ಲಿ ಮಾಡೋದು ಅಂತ ಯಾವುದೋ ಒಂದು ಜಾಗ ಮಾಡಿದ್ವಿ. ಇಲ್ಲಿ ನೀವೆಲ್ಲ ಸೇರಿ ಒಂದು ಸೈಟ್ ಕೊಟ್ಟರೆ ಬಿಲ್ಡಿಂಗ್ ಕಟ್ಸೋ ಅಂಥದ್ದನ್ನ ಮತ್ತೆ ರಾಜಣ್ಣವ್ರಿಗೆ ಹೇಳಿ ನಮ್ಮ DCC ಬ್ಯಾಂಕಿಂದಲೂ ಹಣ ಹಾಕೋಂಥದ್ದು, ನಬಾರ್ಡ್ದಿಂದಲೂ ಹಾಕೋಂಥದ್ದು ಮಾಡಿ ಕಟ್ಸೋ ಅಂಥದ್ದು ಮಾಡೋಣ. ಯಾರು ಉಳಿಯಾಗಿದ್ದು ಚೆನ್ನಾಗಿತ್ತು ಅಂತಂದ್ರು ಅಂತ ಯಾರೋ ಹೇಳ್ತಿದ್ರು ಚಂದ್ರಣ್ಣ. ನಿಮ್ಮ ಮನೆ ಮುಂದೆ ನಿಮ್ಮ ಸಹಕಾರ ಸಂಘ ಸ್ಥಾಪನೆ ಆದಾಗ ಇದು ನಿಮ್ಮದು ದೊಡ್ಡಬಿದ್ರೆ ಅನ್ನೋದು ಇವತ್ತ ನಿಮ್ಗೆ ಎಲ್ಲಿವರೆಗೂ ಡೆಲ್ಲಿವರೆಗೂ ಹೆಸರಿರುತ್ತೆ. ನಬಾರ್ಡಲ್ಲಿ ಎಲ್ಲ ತೋಲು ಮುಂದೆ ಯಾವ್ದಾರ ಸಹಕಾರ ಸಂಘ ಇಲ್ಲಿದ್ದಾಗ ಸಂಸ್ಥೆಗೆ ಅನುಕೂಲ ಮಾಡ್ಬೇಕು. ಅಲ್ಲಿ 1-2 ಕೋಟಿ ದುಡ್ಡು ನಾವು ಕೊಟ್ಟರೆ 3-4 ಪಂಚಾಯತಿಗೆ ಹಂಚಿಕೆ ಹಾಕೋದು. ಒಂದು ಸಹಕಾರ ಸಂಘಕ್ಕೆ 1 ಕೋಟಿ ಕೊಡ್ತೀವಿ ಅಂತ ಬಂದಾಗ ಅಲ್ಲಿ 1 ಕೋಟಿ ಈಗ ಇವತ್ತಿನ್ನೂ ಒಂದು ಹೊಸ ಸಾಲ ಕೊಟ್ಟೇ ಇಲ್ಲ ನಾವು ಉಳಿಯಾರಲ್ಲಿ. ಈಗ ಕೊಡ್ತೀರಿ ಅಂತ ಗೊತ್ತಾಗಿ ಎಲ್ಲರೂ ಉಳಿಯಾರ ಕೇಳಿದಕ್ಕೆ ಆಯ್ತಪ್ಪ ನೋಡೋದಿಲ್ಲ. ಅದು ಸೊಸೈಟಿ 3-4 ಒಂದೇ ಕಡೆ ಮಾಡ್ಕೊಂಡಾಗ ಅವ್ರಿಗೆ ಕೋಟಿ ಹಣ ಕೊಟ್ಟರು ಅವ್ರಿಗೆ ಕೊಡೋಕೆ ಆಗ್ತಿರಲಿಲ್ಲ. ಒಂದು ಸಹಕಾರ ಸಂಘಕ್ಕೆ 1 ಕೋಟಿ ಕೊಡ್ತೀವಿ ಅಂದಾಗ ಅವಾಗ ಇಲ್ಲೇ ಕೊಡ್ಬೋದಲ್ವ. ಅಲ್ಲಿ ಕೊಟ್ಟಾಗ ಅದು 1 ಕೋಟಿ ಆ ಸಹಕಾರ ಸಂಘಕ್ಕೆ 3-4 ಸೊಸೈಟಿಗೆ ಹಂಚಿಕೆ ಆಗೋದು, ಅದೆಲ್ಲ ಸಮಸ್ಯೆ ಆಗ್ತಿತ್ತು. ಅದೇ ಅಲ್ಲಿದ್ದವರು ರಿನ್ಯೂವಲ್ ಮಾಡಿದಾಗ ಇಲ್ಲಿ ಮಾಡಿದ್ದಾರೆ. ಮತ್ತೆ ಯಾಕೆ ಇಲ್ಲಿ ಜಾಸ್ತಿ ಆಗೈತೆ ಅಂದರೆ ಈ ಪಂಚಾಯತಿಗೂ ಅಲ್ಲಿ ಸಾಲ ಕೊಡುವಾಗ ಹೆಚ್ಚಾಗಿ ಸಾಲ ತಗೊಂಡಿದ್ದಾರೆ. ಈಗ ರಿನ್ಯೂವಲ್ ಮಾಡಿದಾಗ ಇಲ್ಲಿ ತಿಮ್ಲಾಪುರಕ್ಕೂ ಐತೆ, ದೊಡ್ಡಬಿದ್ರದ್ದು ಇಲ್ಲಿಗೆ ಬಂದೈತೆ. ಹಂಗಾಗಿ ಅಲ್ಲಿಗ 1,80,00,000 ಇರಬೇಕೀಗ. ಹೌದು, ನಿಮ್ದು 1,98,00,000 ಇದೆ. 2 ಕೋಟಿ ಹತ್ರ ಹೋಗಿದೆ. ಇದು KCC ಸಾಲ ಅವ್ರು ತಾಂಡಿರೋರಿಗೆ ರಿನ್ಯೂವಲ್ ಮಾಡಿರೋದ್ರಿಂದ ಹಂಗೆ ಕಾಣುತ್ತೆ. ಮತ್ತೊಂದು ಸರಿ ಏನಾದ್ರು ಅಪ್ಲಿಕೇಶನ್ ಕೊಡೋ ಅಂಥ ಸ್ಥಿತಿ ಬಂದಾಗ ಎಲ್ಲಿ ಸಾಲಗಾರರು ಹೆಚ್ಚಾಗ್ತಾರೆ ಏನು ಅನ್ನೋದು ಅವ್ರು ಕೊಡೋಕ್ಕಾಗದಿದ್ದಂಥ ಸ್ಥಿತಿ ಇದ್ದಾಗ ಗೊತ್ತಾಗುತ್ತೆ. ಮತ್ತು ಗೊಬ್ಬರದ್ದು ಹೇಳಿದ್ರು ರಮೇಶ್ ಅಣ್ಣ, ನೀವು ಲೈಸೆನ್ಸ್ ತಗೊಳ್ಳಿ, ಗೊಬ್ಬರಕ್ಕೂ ಬೇಕಾದ್ರೆ ಬೇಕು ಅಂದರೆ DC ಬ್ಯಾಂಕಿಂದ ನಾವು ಹಣನ ಕೊಡಿಸ್ತೀವಿ. ತಾಂಡ್ ಏನ್ ಮಾಡ್ತೀವಿ, ಮಳೆ ಇಲ್ದಿದ್ದ ಅಲ್ಲ ನಾನು ಹೇಳೋದು, ನಿಮಗೆ ಗೊಬ್ಬರ ದುಡ್ಡು ಕೊಡಿಸ್ತೀವಿ ನಾವು. ಗೊಬ್ಬರನು ಸೊಸೈಟಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಎಲ್ಲ ಹಾಕ್ಯಂತೀರ ಇಲ್ಲಿ ಹಾಕೊಂಡು ಕೊಡೋ ಅಂತದ್ನ ಮಾಡ್ರಿ, ಕೊಡಿಸ್ತೀನಿ ಗೊಬ್ಬರ ಬೇಕಾದ್ರೆ. ಹೆಚ್ಚು ತಗೊಂಡು ಒಂದೇ ಸರ್ತಿ ಹಾಕೊಂಡು ಮಳೆಗಾಲ ಇಲ್ದಿದ್ರೆ ಸೊಸೈಟಿಗೆ ಇದಾಗ ಅಂತ ಆಗದ್ ಬೇಡ. ಗೊಬ್ಬರ ಕೊಡ್ಸೋಂಥದ್ದು ಕೊಡ್ತಾನ, ಆಯ್ತು ಕೊಡ್ಸಾನ, ಗೊಬ್ಬರ ಕೊಡ್ಸಾನ. ಮತ್ತೆ ಅಡಿಕೆ ಏನಾರ ಇಡೋದಿದ್ರೆ ಅಡಿಕೆ ಅಡಮಾನೂ ಕೂಡ ಮಾಡ್ರಿ, ಕೊಡೋದಿದ್ರೆ ಆಗ್ಲಿ. ಈ ಯಶಸ್ವಿನಿ ಮಾಡಿಸೋ ಅಂಥದ್ದು ಎಲ್ಲರೂ ಮಾಡಬೇಕು. SC STಗೆ ಫುಲ್ ದುಡ್ಡಿರಲ್ಲ, ಜನರಲ್ಗೆ 4 ಜನ 5 ಜನಕ್ಕೆ 400 ರೂಪಾಯಿ 500 ರೂಪಾಯಿ ದುಡ್ಡಿದೆ. ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾರೆ. ಮತ್ತು 5 ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಯಶಸ್ವಿನ ಎಲ್ಲರಿಗೂ ಆಗೋಂಥದ್ದನ್ನ ಮಾಡಿ ಅದು ಅನುಕೂಲ ಆಗುತ್ತೆ. ಮತ್ತು ನೀವು ಏನು ಮತ್ತೆ ಇನ್ನೂ ಪಾಣಿದಾರರು ಇದ್ದಾರೆ, ಅವರು ಈಗ ಕೇಳಿದ್ರು ಫಂಕ್ಷನ್ ಅಂತ ಗೊತ್ತಾಯ್ತು ಅಂತೇಳಿ ರಮೇಶನ್ ಹೇಳ್ತಾವ್ರೆ. ಅಂಥವ್ರು ಯಾರಿದ್ರು ಕೂಡ ಬಿಟ್ಟೋಗಿರೋರಿದ್ರೆ ಅವ್ರಿಗೂ ಕೂಡ ಹೊಸ ಸಾಲಗಾರರಿಗೆ ಸಾಲ ಕೊಡಿಸೋ ಅಂಥದ್ದು ಮಾಡೋಣ. ಹೊಸ ಸಾಲಗಾರರು ಎಷ್ಟಿದ್ರು ಇದರಲ್ಲಿ ಸೇರೋ ಅಂಥದ್ದು ಆಗಲಿ. ಮುಂದೊಂದು ದಿನ ಏನಾದ್ರು ಅನುಕೂಲ ಆದರೆ ಆಗಲಿ. ಆ ನಿಟ್ಟಿನಲ್ಲಿ ನಾವು ಕೈಲಾದ ಕೆಲಸ ಮಾಡೋಣ. ನಿವೇಶನನೂ ನೀವು ತಗೊಂಡ್ರೆ ಅದು ಬಿಲ್ಡಿಂಗ್ ಕಟ್ಸೋ ಅಂಥದ್ದನ್ನ ಏನು ಏರ್ಪಾಡು ಮಾಡ್ಬೇಕು ಅದು ಮಾಡೋಣ. ಈ ಒಂದು ಸಹಕಾರ ಸಂಘ ಹುಟ್ಟಿದೆ, ಇದನ್ನು ದೊಡ್ಡ ಬೃಹದಾಕಾರವಾಗಿ ಬೆಳೆಸೋ ಅಂಥದ್ದು ನಿಮ್ಮ ಕೆಲಸ. ನೀವೇನೆಲ್ಲ ಡೈರೆಕ್ಟರ್ಗಳಿದ್ದೀರಾ, ಎಲ್ಲ ಗ್ರಾಮದವರು ಅಧ್ಯಕ್ಷರಿದ್ದೀರಾ, ಮತ್ತೆಲ್ಲ ರೈತರು, ನೀವು ನಿಮ್ಮದು ಇದು ಸಹಕಾರ ಸಂಘ. ನಾವು ಪ್ರಾರಂಭ ಮಾಡಿಸೋಕ್ಕೆ ಸಹಕಾರ ಒಂದು ಆಗಿರ್ಬೋದು ಅಷ್ಟೇ. ಆದರೆ ಇದನ್ನು ಬೆಳೆಸೋ ಅಂಥದ್ದು, ಉಳಿಸೋ ಅಂಥದ್ದು, ಮುಂದೆ ನಿಮ್ಮ ಆಸ್ತಿಯಾಗಿ ಉಳಿಸ್ಕೊಳ್ಳೋ ಅಂಥದ್ದು ಇದು ನಿಮ್ಮದು. ಇವತ್ತಿಲ್ಲಿ ಕುಂತಿರೋ ಡೈರೆಕ್ಟರ್ ಇರ್ಬೋದು, ಮುಂದೆ ಬೇರೆಯವ್ರಾಗ್ಬೋದು, ಇನ್ನು ರೈತರೇ ಈ ಗ್ರಾಮಗಳವರೇ ಹಾಕ್ತಾರೆ. ಅದು ಮುಂದೆ ಬೆಳೆಸೋ ಅಂಥದ್ದನ್ನ ಉಳಿಸೋ ಅಂಥದ್ದನ್ನ ಮಾಡಿದರೆ ಮುಂದೊಂದು ದಿನ ಇದು 100 ಜನಕ್ಕೆ 1000 ಜನಕ್ಕೆ ಆಸರೆ ಆಗುತ್ತೆ. ಎಲ್ಲೋ ಒಂದು ಹಾರ್ಟ್ ಆಪ್ರೇಷನ್ಗೆ ಹೋದರೆ ನಿಮಗೆ ಸುಮಾರು ಹಣ ಖರ್ಚಾಗುತ್ತೆ. ಅಂಥದ್ದು ಒಂದು ಯಶಸ್ವಿನಿ ಇದ್ದರೆ ಅನುಕೂಲ ಆಗುತ್ತೆ. ಇಲ್ಲೊಂದು ಬೋಲ್ಡ್ ಆಗ್ತಾಗ ಇಲ್ಲೇ ಓಡಾಡುವಾಗ ಹತ್ರದಲ್ಲಿ ನೋಡ್ತಾರೆ. ಉಳಿಯಾರು ಅಂದರೆ ಒಂದು ದೊಡ್ಡ ಪಟ್ಟಣ ಪಂಚಾಯತಿ ವ್ಯಾಪ್ತಿ, ಅಷ್ಟು ಜನದಲ್ಲಿ ಹೋದಾಗ ಅನಾನುಕೂಲ ಆಗುತ್ತೆ ಅಂತೇಳಿ ನಿಮಗೆ ಸಪ್ರೇಟಾಗಿ ಮಾಡಿ ನಿಮ್ಮ ಮನೆ ಮುಂದೆ ಸಹಕಾರ ಸಂಘನ ಮಾಡಿಸ್ಕೊಟ್ಟಿದ್ದೀವಿ. ಇದನ್ನು ಉಳಿಸೋದು ಬೆಳೆಸೋದು ನಿಮ್ಮ ಕೈಲಿದೆ. ನೀವು ಆ ನಿಟ್ಟಿನಲ್ಲಿ ವ್ಯವಹಾರ ಮಾಡಿ ಇವತ್ತೇನು 47 ಜನಕ್ಕೆ ಸಾಲ ಕೊಡ್ತಿದ್ದೀವಿ, ಇದು ಕಡಿಮೆ ಅಂತ ನನಗೂ ಅನಿಸುತ್ತೆ. ಅಪ್ಲಿಕೇಶನ್ ಇನ್ನೂ ಜಾಸ್ತಿ ಇದ್ದರೆ ನಾವೇನು ಇನ್ನೂ ಕೊಡಿವಿ, ನಾವೇನು ಇಷ್ಟೇ ಜನ ತರ್ರಿ ಅಂತ ಹೇಳಿಲ್ಲ. ಅಪ್ಲಿಕೇಶನ್ ಇದ್ದು ಅಷ್ಟು ತಂದವ್ರೆ. ಮತ್ತು TAPCMS ಎಲೆಕ್ಷನ್ ಇದ್ದಿದ್ದರಿಂದ, ನೀತಿ ಸಮಿತಿ ಇದ್ದಿದ್ದರಿಂದ ಲೇಟ್ ಆಗೈತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇನ್ನೂ ಎಷ್ಟು ನಿಮ್ಮಲ್ಲಿ ಹೊಸ ಪಾಣಿಗಳು ಬಂದರೂ ಕೂಡ
ಸಾಲ ಕೊಡಿಸೋವಂಥದ್ದನ್ನ ನಾನು ಮಾಡ್ತೀನಿ. ಯಾಕೆಂದರೆ ರೈತರಿಗೆ ಬೆಳೆ ಸಾಲದಲ್ಲಿ ಬಡ್ಡಿ ಇಲ್ದಂಗೆ ಸರ್ಕಾರ ಬಡ್ಡಿ ತುಂಬಿಕೊಡುತ್ತೆ, ಸಾಲ ಕೊಡೋವಂಥ ಅನುಕೂಲ ಐತೆ. ಇಂಥ ಸಂಕಷ್ಟದಲ್ಲಿ ಮೋಟ್ರು, ಸ್ಟಾರ್ಟ್ರು, ಆ ಮೋಟ್ರ್ ಒಂಚೂರು ಸ್ಟಾರ್ಟ್ರ್ ಹೋಗುತ್ತೆ, ಸ್ಟಾರ್ಟ್ರ್ ಒಂಚೂರು ವೈರ್ ಹೋಗುತ್ತೆ, ವೈರ್ ಒಂಚೂರು ನೀರೇ ಬರೋಲ್ಲ. ಇಂಥ ಸಂಕಷ್ಟದಿರೋ ಕಾಲದಲ್ಲಿ ಇವೆಲ್ಲ ಸಣ್ಣ ಪ್ರಯತ್ನಗಳು ನಮ್ಮವೆಲ್ಲ ಎಷ್ಟು ಸಹಕಾರ ಆಗುತ್ತೋ ಅಷ್ಟ ಮಾಡೋವಂಥದ್ದು ಮಾಡೋಣ ಅಂತೇಳಿ ಹೇಳಿ, ಈ ಸಂಸ್ಥೆಗೆ ಏನೇನು ಸಹಕಾರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಂದ ನೀಡ್ಬೋದು ಆ ಥರದನ್ನ ಎಲ್ಲದನ್ನೂ ಮಾಡೋಂಥದ್ದು ಮಾಡೋಣ. ಚಿನ್ನಾಭರಣ ಸಾಲ ಕೂಡ ಕೊಡ್ತೀವಿ ಅಂದರೆ ಅದಕ್ಕೂ ಫ್ರೀಯಾಗಿ ಟ್ರೆಜರಿ ಕೊಡ್ಸೋ ಅಂಥದ್ದನ್ನ ಮಾಡ್ತೀನಿ ಅಂತೇಳಿ ಹೇಳಿ, ನೀವು ಏನು ಫಂಕ್ಷನ್ನು ನಾನು ಇಲ್ಲಿ ಬಂದಾಗ ಹೇಳಬೇಕು ಅಂತ ಏನಿಲ್ಲ. ಒಂದು ಫೋನ್ ಮಾಡಿ ಇಂಥ ಕೆಲಸ ಇಂಥದ್ದು ಆಗಬೇಕು ಹಿಂಗೆ ಮಾಡಿಕೊಡಿ ಅಂದರೆ ನಮ್ಮ ಕೈಲಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡೋ ಅಂಥದ್ದು. ಮತ್ತು ನನ್ನ ಕೈಲಾಗಲಿಲ್ಲದ್ರೆ ಇನ್ನು ಯಾರ ಕೈಲಿ ಹೇಳಿ ಮಾಡಿಸ್ಬೋದು ಅಂಥದ್ದನ್ನ ಮಾಡೋ ಅಂಥ ಪ್ರಯತ್ನನ ಮಾಡ್ತೀನಿ ಅಂತ ಹೇಳಿ, ಇಲ್ಲಿ ಸಹಕಾರ ಸಂಘ ಮಾಡ್ಬೇಕಾದ್ರೆ ನಾನು ಅನೇಕ ಜನರ ಜೊತೆ ಚರ್ಚೆ ಮಾಡಿ MLA ಜೊತೆ ಸುರೇಶ್ ಬಾಬು ಜೊತೆ ಮಾಡೋದ್ರಲ್ಲೂ ಕೂಡ ಮಾತಾಡೋದ್ರಲ್ಲೂ ಕೂಡ ಇಂಥವೆಲ್ಲ ಮಾಡಿ ಇಂಥ ಇಲ್ಲಿದ್ದಂಥ ಕಡೆ ಆದ್ರೆ ಅನುಕೂಲ ಆಗುತ್ತೆ ರೈತರಿಗೆ ಅಂತೇಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲರ ಸಹಕಾರದಿಂದ ಇದಾಗೈತೆ. ನಾನು ಒಬ್ಬನಿಂದ ಅಥವಾ ರಾಜಣ್ಣವ್ರೊಬ್ಬರಿಂದ ಅಲ್ಲ, ನೀವೆಲ್ಲರೂ ಏನು ಇಲ್ಲಿ ಸೇರಿ ಮುಖಂಡರುಗಳು ಮಾಡಿದ್ರೆ ನಿಮ್ಮೆಲ್ಲರ ಪ್ರಯತ್ನದಿಂದ ಆಗೈತೆ ಅಂತೇಳಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.